ವೆಲ್ಕಮ್ ಬ್ಯಾಕ್. ಮಾತನಾಡ್ತಾ ಇದ್ವಿ ವಿವಾದದ ಸುತ್ತ. ಈಗ ನಟರಾಜ್ ಸರ್ ಅಲ್ಲಿ ಬೇರೆ ಬೇರೆ ಧರ್ಮಗಳ ಪ್ರತಿನಿಧಿಗಳು ಬಂದು ಪ್ರಾರ್ಥನೆ ಮಾಡಿದ್ರು. ನೀವು ಹಾಗಾಗಿ ಒಂದು ಧರ್ಮದ ಓಲೈಕೆಗೋಸ್ಕರ ಮಾಡಿದ ಸಮಾರಂಭ ಅಂತ ಹೇಳಲಿಕ್ಕೆ ಚಾನ್ಸಸ್ ಕಡಿಮೆ ಇದೆ. ಸಂವಿಧಾನ ಅಂತಂದ್ರೆ ಹೊಸ ಪಾರ್ಲಿಮೆಂಟ್ ಅನ್ನೇ ಕೊಟ್ಟು ಅಲ್ಲಿ ಅಂಬೇಡ್ಕರ್ಗೂ ಸ್ಥಾನ ಕೊಟ್ಟರು, ಸಾವರ್ಕರ್ ಫೋಟೋ ಇಟ್ಟು ಪೂಜೆ ಮಾಡಿದ್ರು. ನೀವು ಸಾವರ್ಕರ್ಗೆ ಅಪೋಸ್ ಮಾಡಿದ್ರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ರು ಕೂಡ ಅಲ್ಲಿನ ರೆಪ್ರೆಸೆಂಟೇಷನ್ ವಿಚಾರದಲ್ಲಿ ಅಲ್ಲಿ ಸರಿದೂಗಿಸೋ ಪ್ರಯತ್ನ ಆಗಿದೆ. ಹಾಗೆ ಆಧುನಿಕ ಟಚ್ ಕೂಡ ಇದೆ, ಸಂಪ್ರದಾಯದ ಒಂದು ಎಳೆ ಕೂಡ ಅಲ್ಲಿದೆ. ಅಪೋಸ್ ಮಾಡೋದು ಯಾಕೆ? ಪ್ರಧಾನಿಗಳು ಇನಾಗ್ರೇಟ್ ಮಾಡಿದ್ರು ಅಂತ ನೀವು ಹೇಳ್ತೀರಿ. ಪ್ರಧಾನಿಗಳು ಯಾರು? ನೀವು ರ್ಯಾಲಿ ಮಾಡುವಾಗ ಅವರು ಬಿಜೆಪಿ ರೆಪ್ರೆಸೆಂಟೇಟಿವ್ ಅಲ್ಲ, ದೇಶದ ಪ್ರಧಾನಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಿ. ಇಂಥ ಪ್ರೋಗ್ರಾಮ್ ಬಂದಾಗ ಅವರು ಪ್ರಧಾನಿಗಳು ಇನಾಗ್ರೇಟ್ ಮಾಡಬಾರ್ದಾಗಿತ್ತು. ಇಲ್ಲೇನೆ ದ್ವಂದ್ವ ಇಲ್ವಾ ಅಂತ ಹೇಳಿ. ಪ್ರಧಾನಿಗಳಂದ್ರೆ ಚುನಾಯಿತ ಪ್ರತಿನಿಧಿ ಅಲ್ವಾ? ಇಡೀ ದೇಶದ ಜನರು ಚುನಾಯಿಸಿ ಕಳಿಸಿರುವ ಪ್ರತಿನಿಧಿ ಅಲ್ವಾ? ಅವ್ರು ಇನಾಗ್ರೇಟ್ ಮಾಡೋದ್ರಿಂದ ತಪ್ಪೇನು ಅಂತ. ಇವೆರಡೊಳಗೆ ಮೂರು ಅಂಶಗಳು, ಬಹಳ ಪ್ರಮುಖ ಅಂಶಗಳಿದೆ. ಒಂದು, ಸಾವರ್ಕರ್ ಫೋಟೋಗೆ ಪೂಜೆ ಮಾಡಿದ್ರು, ಮತ್ತೆ ಗಾಂಧಿ ಫೋಟೋ ಪುಷ್ಪಾರ್ಚನೆ ಮಾಡಿದ್ರು ಅಂತ. ಇವತ್ತು ಸಾವರ್ಕರ್ದು ಬರ್ತ್ಡೇ, ಇವತ್ತು ಜನ್ಮದಿನ. ಈ ದಿನವನ್ನೇ ಆಯ್ಕೆ ಮಾಡಿಕೊಂಡು ಯಾರು ಗಾಂಧಿಯ ಹತ್ಯೆಯ ಸಂಚಿನ ಆರೋಪಿ ಅಂತ ಹೇಳಿ ಅರೆಸ್ಟ್ ಆಗಿದ್ರು ಅವ್ರಿಗೂ ಪೂಜೆ ಮಾಡ್ತಿರಲ್ಲ, ಅವ್ರ ಜನ್ಮದಿನದಿಂದ ಈ ಕಾರ್ಯಕ್ರಮ ಮಾಡ್ತೀರಿ. ಇದು ಸಂವಿಧಾನ. ಇದು ಏನ್ ಗೊತ್ತಾ, ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಏನ್ ಹೇಳುತ್ತೆ, ಭಾರತೀಯ ಪ್ರಜೆಗಳಾದ ನಾವು ಸಾರ್ವಭೌಮ, ಜಾತ್ಯತೀತ, ಸಮಾಜವಾದ, ಈ ರೀತಿಯ ಪದಗಳು ಬರ್ತವೆ. ಆದ್ರೆ ಒಂದು ಧರ್ಮ ಅಥವಾ ಒಂದು ರಿಲಿಜನ್ ಅಂತ ಬರಲ್ಲ. ನೀವು ಆ ಸಾರ್ವಭೌಮತ್ವಕ್ಕೆ, ಆ ಜಾತ್ಯತೀತತೆಗೆ, ಆ ಸಮಾಜವಾದಕ್ಕೆ ಇವತ್ತು ಘೋರ ಅಪಮಾನ. ನೋಡಿ, ನೀವು ಸಂಪ್ರದಾಯದ ರೀತಿ ಏನೇ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ, ಆದ್ರೂ ಸಂವಿಧಾನದ ಒಂದು ಆಶಯಗಳಿರ್ತವೆ. ಸಂಪ್ರದಾಯ ಮುಗಿದ ಮೇಲೆ ರಾಷ್ಟ್ರಪತಿಗಳನ್ನ ಕರೆಸಿ 2 ಜಂಟಿ ಸದನಗಳನ್ನ ಮೀಟ್ ಮಾಡಿಸಿ ಯಾಕೆ ಇನಾಗ್ರೇಷನ್ ಮಾಡಿಸ್ಬಾರ್ದಾಯ್ತು ಅಧಿಕೃತವಾದ್ದು? ಆ ರೀತಿಯ ಗೌರವವನ್ನು ರಾಷ್ಟ್ರಪತಿಗಳು ನೀವು ಯಾಕೆ ಕೊಡ್ಲಿಲ್ಲ? ಅವರು ಮಹಿಳೆ ಅಂತನಾ ಅಥವಾ ಅವರು ಬುಡಕಟ್ಟು ಜನಾಂಗದವರು ಅಂತನಾ? ಇದು ನೇರವಾಗಿ ಮೋದಿಯವ್ರಿಗೆ ಅಂದ್ರೆ ಸ್ವಪ್ರಶಂಸೆ. ನಾನೇ ಎಲ್ಲರಿಗಿಂತ ದೊಡ್ಡವರು ನಾವೇ, ಮೋದಿ ರಾಷ್ಟ್ರಪತಿಗಿಂತ ದೊಡ್ಡವರು ನಾವೇ, ಸಂವಿಧಾನಕ್ಕಿಂತ ದೊಡ್ಡವರು ನಾವೇ, ಆ ರೀತಿಯ ಅಹಮ್ಮಲ್ಲಿ ಇವತ್ತು ಅವರನ್ನ ಕಡೆಗಣಿಸಿ ಅವಮಾನ ಮಾಡಿ ಅವ್ರ ಅಹಂಕಾರ ತೋರಿಸಿದ್ರು. ನೀವು ಉದಾತ್ತತೆ ತೋರಿಸ್ಲಿಕ್ಕೆ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಇತ್ತ? ಅತ್ಯಂತ ಹಿರಿಯ ಪಕ್ಷ ಕಾಂಗ್ರೆಸ್, ಅದರದೇ ಆದ ಇತಿಹಾಸ ಇದೆ. ಈ ರೀತಿಯ ಒಂದು ಐತಿಹಾಸಿಕ ದಿನದಂದು ದೂರ ಉಳಿದ್ಬಿಟ್ಟು ಆ ಒಂದು ಹಿರಿತನಕ್ಕೆ ಎಲ್ಲೋ ಒಂದ್ ಕಡೆ ಸಿಗಬಹುದಾದ ಉದಾತ್ತ ಮನೋಭಾವನೆಯ ಗರಿಮೆಯನ್ನ ತಪ್ಪಿಸ್ಕೊಂಡ್ಬಿಡ್ತಾ ಕಾಂಗ್ರೆಸ್ ಅಂತ ಹೇಳಿ. ಈ ತರ ಐತಿಹಾಸಿಕ ದಿನಗಳು, ತ್ಯಾಗ ಬಲಿದಾನ ದಿನಗಳು ನಾವು ಕಾಂಗ್ರೆಸ್ನವ್ರು 1000 ನೋಡ್ಬಿಟ್ಟಿದೀವಿ. ರಾಜದಂಡ ಅಂತಿದೆಯಲ್ಲ, ಅದು ಒಂದು ಕಾಣಿಕೆ, ಸಾವಿರಾರು ಕಾಣಿಕೆಗಳಲ್ಲಿ ನೆಹರು ಅವ್ರಿಗೆ ಅದು ಒಂದು ಕಾಣಿಕೆ, ಒಂದು ಕ್ಷಣದ, ಒಂದು ಗಳಿಗೆಯ ವಿಷಯ ಅದು. ಇದು ಮೋದಿಯವರಿಗೆ, ಅದು ಬಿಜೆಪಿಗೆ ಎಂಟೈರ್ ದಿನದ ಅಥವಾ ಇತಿಹಾಸದ ವಿಷಯ ಇರಬಹುದು. ಇವತ್ತು ಅದನ್ನ ತಂದು ನಾವು ಎಲ್ಲ ಇಟ್ಬಿಟ್ಟಿದೀವಿ, ಮ್ಯೂಸಿಯಂ ತಂದು ಪಾರ್ಲಿಮೆಂಟ್ ಇಟ್ಟಿದೀವಿ ಅಂತ. ಆದ್ರೆ ಆತರ ಅಲ್ಲ ಇದು. ಇದು ಸಂವಿಧಾನವೇ ದೊಡ್ಡದು, ಸಂವಿಧಾನದ ಮುಖ್ಯಸ್ಥರೇ ದೊಡ್ಡವರು ಅನ್ನೋ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನ ಇವತ್ತು ನೀವು ಬುಡಮೇಲು ಮಾಡ್ತಾ ಇದ್ದೀರಿ. ನೀವು ಯಾರು ಈಗ ಲಿಖಿತವಾಗಿಲ್ಲ ಇದು ರಾಷ್ಟ್ರಪತಿಗಳೇ ಇನಾಗ್ರೇಷನ್ ಮಾಡಬೇಕು, ಇದು ಪ್ರಧಾನಮಂತ್ರಿಗಳೇ ಅಂತ. ಆದರೆ ಪ್ರಧಾನಮಂತ್ರಿಗಳು ಇವತ್ತು ಯಾರಿಗಾರು ಗೌರವ ಕೊಡ್ಬೇಕಂತಿದ್ರೆ, ರಾಷ್ಟ್ರಪತಿಗಳಿಗೆ ಗೌರವ ಕೊಡ್ಬೇಕಂತಿದ್ರೆ, ಇವತ್ತು ಒಂದು ಒಳ್ಳೆ ದಿನ ಆಗಿತ್ತು. ಅವ್ರಿಗೆ ನಿಜವಾದ ಗೌರವವನ್ನ ಕೊಡಬಹುದಾಗಿತ್ತು, ಅವ್ರ ಕೈಲಿ ಇನಾಗ್ರೇಷನ್ ಮಾಡಿಸಬಹುದಾಗಿತ್ತು. ಇಡೀ ಪ್ರಪಂಚನೇ ಒಪ್ತಾ ಇತ್ತು ಅವಾಗ. ಯಾರು ಸಂವಿಧಾನದ ರಕ್ಷಣೆಯ ಹೊರೆಯನ್ನು ಒತ್ತಿದ್ದಾರೆ, ಯಾರು ಈ ಪ್ರಜಾಪ್ರಭುತ್ವದ ರಕ್ಷಣೆಯ ಹೊರೆಯನ್ನು ಒತ್ತಿದ್ದಾರೆ, ಯಾರು ಎಲ್ಲ 3 ಸೇನಾಗಳಿಗೆ ಮಹಾದಂಡನಾಯಕ, ಯಾರು ಭಾರತದ ಪ್ರಥಮ ಪ್ರಜೆ, ಅವರಿಂದ ಇನಾಗ್ರೇಷನ್ ಮಾಡಿಸ್ದಲೆ ಇನ್ನೇನ್ ಮಾಡಿಸಾಗ್ತದೆ? ಈಗ ಮೋದಿ ಅವರು ಬಂದು ಒಂದು ಟ್ರೈನ್ ಇನಾಗ್ರೇಷನ್ ಮಾಡ್ತಾರೆ, ಸ್ಟೇಷನ್ ಮಾಸ್ಟರ್ ತರ ಫ್ಲಾಗ್ ಹಾರಿಸಿ, ಅದು ಎಲ್ಲಾ ತರದ ಅವಕಾಶಗಳು ಅವ್ರಿಗಿದೆ. ಆದ್ರೆ ರಾಷ್ಟ್ರಪತಿಗಳಿಗೆ ಒಂದೇ ಅವಕಾಶ ಇದ್ದಿದ್ದು. ನೀವು ಉದ್ದೇಶಪೂರ್ವಕವಾಗಿ ಏನೋ ಗೊತ್ತಿಲ್ಲದೆ ಮಾಡಿದಲ್ಲ, ಇದು ಉದ್ದೇಶಪೂರ್ವಕವಾಗಿ ಅವ್ರಿಗೆ ಅವಮಾನ ಮಾಡ್ಬೇಕಂತಾನೆ, ಅವ್ರಿಗೆ ಅಗೌರವ ತೋರ್ಬೇಕಂತಾನೆ, ಅವ್ರನ್ನ ದಲಿತರು, ಮಹಿಳೆ ಅಂತ ದೂರ ಇಟ್ಟು. ಅವಮಾನ ಅಗೌರವ ಅಂತಂದ್ರೆ ನಿಮ್ದು ಒಂದಷ್ಟು ಎಕ್ಸಾಂಪಲ್ ಇದೆ. ಮಹಿಳೆಯರಿಗೆ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಫಸ್ಟ್, ಅಲ್ಪಸಂಖ್ಯಾತರ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಫಸ್ಟ್, ಇವನ್ ದಲಿತರಿಗೆ ಅಂತ ಹೇಳಿ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಫಸ್ಟ್. ಅದರೊಳಗೆ ಏನು ಮುಂಚೆನೂ ಆಗಿದ್ದಾರೆ, ಇದೇ ನೀವು ಹೊಸದಲ್ಲ. ಚುನಾವಣೆಗೆ ಉಪಯೋಗಿಸ್ಕೊಳ್ಳೋಕೆ ಮಾತ್ರ ಪ್ರತಿಭಟನೆ ಅಥವಾ ವಿರೋಧ, ಅದಕ್ಕಿರೋ ಉದ್ದೇಶ ನೀವು ಸ್ಪಷ್ಟವಾಗಿ ಡೇವನಿಂದ ಕೂಡ ಹೇಳ್ತಿದ್ದೀರಿ. ಆಗ್ಬೇಕಾಗಿದ್ದು ರಾಷ್ಟ್ರಪತಿಗಳಿಂದ ಆಗ್ಲಿಲ್ಲ. ಈಗ ನಾಳೆ ಬೆಳಗ್ಗೆ ಭಾರತದಲ್ಲಿ ಇಂತ ಒಂದು ಐತಿಹಾಸಿಕ ದಿನ ಆಯ್ತು ಅಂತ ಹೇಳಿ ವಿಶ್ವದ ಉದ್ದಗಲಕ್ಕೂ ಕೂಡ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ವರದಿ ಪ್ರಸಾರ ಆಗತ್ತೆ. ಏನಂತ? ವಿರೋಧ ಪಕ್ಷದವ್ರು ಹೋಗ್ಲಿಲ್ಲ, ಆ ಕಾರ್ಯಕ್ರಮಕ್ಕೆ ವಿಟ್ನೆಸ್ ಆಗ್ಲಿಲ್ಲ. ಇದೇನ್ ಸಂದೇಶ ಕೊಡ್ತಿದೆ ಜಾಗತಿಕವಾಗಿ? ಪ್ರತಿಭಟನೆ ಮಾಡ್ಲಿಕ್ಕೆ ಇದೊಂದೇನಾ ದಾರಿ ಇದ್ದಿದ್ದು? ಇಲ್ಲ ನಟರಾಜ್ ಸರ್, ಅದೊಂದೇನಾ ಇದ್ದಿದ್ದು ದಾರಿ? ಕಪ್ಪು ಪಟ್ಟಿ ಧರಿಸ್ಕೊಳ್ಬಹುದಾಗಿತ್ತು, ಅಥವಾ ಅಲ್ಲಿ ಅಟೆಂಡ್ ಮಾಡಿ ಮೌನವಾಗಿ ನಿಲ್ಬಹುದಾಗಿತ್ತು. ಈ ಕ್ಯಾಮ್ರಾ ಪೂರ್ತಿ ಮೋದಿ ಫೋಕಸ್ ಅಂದ್ರೆ ನೀವು ಹೋಗಿದ್ರೆ ನಿಮ್ಮೇಲೂ ಫೋಕಸ್ ಸಿಕ್ತಿದ್ದೇನೋ? ಹೋಗ್ಲೇ ಇಲ್ವಲ್ಲ. ಹೋಗದೆ ಹೇಗೆ ಹೇಳ್ತೀರಿ 5 ಅವರ್ ಬರೀ ಮೋದಿನೇ ತೋರಿಸಿದ್ರು ಅಂತ ಹೇಳಿ? ಪ್ರತಿಭಟನೆಗೆ ಬೇರೆ ದಾರಿ, ಬೇರೆ ದಿನ ಇರ್ಲಿಲ್ಲ. ಬಹಿಷ್ಕಾರ ಮಾಡಿದ್ಯಲ್ಲ, ನಾವು ಈ ವ್ಯವಸ್ಥೆಯನ್ನ ಗೌರವಿಸ್ತೀವಿ ಅಂತ ಅರ್ಥ. ಈ ಬಹಿಷ್ಕಾರ ಮಾಡಿದ್ದು ನಾವು ಪ್ರಜಾಪ್ರಭುತ್ವನ ಗೌರವಿಸ್ತೀವಿ ಅಂತ. ಈ ಬಹಿಷ್ಕಾರ ಮಾಡಿದ್ದು ನಾವು ರಾಷ್ಟ್ರಪತಿಗಳನ್ನ ಗೌರವಿಸ್ತೀವಿ ಅಂತ. ಪ್ರಜಾಪ್ರಭುತ್ವದ ಸೌಂದರ್ಯ ಒಂದ್ ನಿಮಿಷ. ವಾದ ಪ್ರತಿವಾದ
ಇದೆ. ವಿರೋಧ ಪಕ್ಷಗಳು ಇರೋದೇ ವಿರೋಧ ಮಾಡ್ಲಿಕ್ಕೆ, ಸರ್ಕಾರವನ್ನ ಎಚ್ಚರಿಸಕ್ಕೆ, ಆಡಳಿತ ಪಕ್ಷ ಎಚ್ಚರಿಸಕ್ಕೆ. ಬಟ್ ಬಹಿಷ್ಕಾರ ಇದೆಲ್ಲಿ ಸರ್ ಬ್ಯೂಟಿ ಆಫ್ ಡೆಮೋಕ್ರಸಿ? ಬಹಿಷ್ಕಾರ ಮಾಡಿ ಬ್ಯೂಟಿ ಆಫ್ ಡೆಮೋಕ್ರಸಿ ಯಾವ ಗೊತ್ತಾ? ನಾವು 5 ದಿನ ಮುಂಚೆನೇ ಹೇಳಿದ್ವಿ, ನೀವು ರಾಷ್ಟ್ರಪತಿಗಳಿಗೆ ಇನಾಗ್ರೇಷನ್ ಕೊಟ್ಟಿಲ್ಲ, ನೀವು ಕರೆದಿಲ್ಲ, ಅವ್ರನ್ನ ಇನ್ವೈಟ್ ಮಾಡಿಲ್ಲ, ಅವ್ರಿಗೆ ಇನಾಗ್ರೇಷನ್ ಮಾಡ್ತಾ ಇಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ ಅಂತ 5 ಡೇಸ್ ಮುಂಚೆ ಹೇಳಿದ್ವಿ. ಇದ್ರೊಳಗೆ ಅವ್ರು ತಪ್ಪು ತಿದ್ಕೋಬಹುದಾಗಿತ್ತು. ಬಿಜೆಪಿಯ ತಪ್ಪನ್ನ, ಅವರ ಪ್ರಮಾದವನ್ನ, ಅವ್ರ ವಿಷಾದ ವ್ಯಕ್ತಪಡಿಸೋ ಮುಖಾಂತರ, ತಪ್ಪಿತಸ್ಥ ಮನೋಭಾವನೆಯನ್ನು ತೋರಿಸೋ ಮುಖಾಂತರ ಅವ್ರನ್ನ ಇನ್ವೈಟ್ ಮಾಡೋ ಮುಖಾಂತರ ತೋರಿಸ್ಕೋಬಹುದಾಗಿತ್ತು. ಆದ್ರೆ ಅವ್ರು ಇನ್ವೈಟ್ ಮಾಡಿಲ್ಲ. ಯಾಕಂದ್ರೆ ಸಂಕುಚಿತ ಮನೋಭಾವ ಬಿಜೆಪಿಗರದು, ಬಿಜೆಪಿ ರಾಷ್ಟ್ರೀಯ ನಾಯಕರು ಸಂಕುಚಿತ ಮನೋಭಾವ. ಅವ್ರಿಗೆ ವಿಶಾಲ ಮನೋಭಾವ ಇದ್ದಿದ್ರೆ ಆ ರಾಷ್ಟ್ರಪತಿಗಳಿಗೆ ಕೊಡಬೇಕಾದಂತ ಸಮಯದಲ್ಲಿ ಗೌರವವನ್ನು ಕೊಡ್ತಾ ಇದ್ರು. ಆ ಗೌರವವನ್ನು ಅವ್ರು ಕೊಟ್ಟಿಲ್ಲ, ಅವಮಾನವನ್ನು ಮಾಡಿದ್ದಾರೆ. ಗೌರವ ಕೊಡ್ಲಿಲ್ಲ. ನೀವೇನ್ ಕೊಟ್ರಿ ಗೌರವ? ಕಫಿನ್ ಬಾಕ್ಸ್ ಗೆ, ಶವದ ಪೆಟ್ಟಿಗೆಗೆ ಹೋಲಿಕೆ ಮಾಡೋದು ನಿಮ್ ಪಕ್ಷ ಅಲ್ಲ, ಬಟ್ ವಿರೋಧ ಪಕ್ಷಗಳು. ಎಲ್ಲಿಗೆ ಬಂತು ಸರ್ ಹೋಲಿಕೆ? ವಿರೋಧ ಮಾಡಬೇಕು ಅಂತ ಹೋಗಿ ಆ ವಿರೋಧ ಮಾಡೋ ಒಂದು ಮಟ್ಟದಲ್ಲೂ ಕೂಡ ಕೆಳಗಿಳಿದು ಬಿಟ್ಟ ವಿರೋಧ ಪಕ್ಷಗಳು. ಅದನ್ನ ಒಪ್ಪುವಂತದಲ್ಲ. ಪಟ್ಟಾಭಿಷೇಕ ಅನ್ನೋದು ಇಲ್ಲಿ ಪ್ರಜಾಪ್ರಭುತ್ವದ ಮದರ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಇಂಥ ಒಂದ್ ದೇಶದಲ್ಲಿ ಇಟ್ಕೊಂಡು ಪಟ್ಟಾಭಿಷೇಕ ಅಂತ ಹೇಳ್ಬಿಟ್ರೆ ಎಲ್ಲಿಗೆ ಬಂತು ಹೋಲಿಕೆ? ಡೆಮೋಕ್ರಸಿ ಬಿಜೆಪಿ ಅವ್ರಿಗೆ ತೋರಿಸಿದ್ರಿ. ಏನ್ ಡೆಮೋಕ್ರಸಿ? ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದಿರಿ, ಅಗೌರವ ತೋರಿದಿರಿ, ನೀವು ಕಾರ್ಯಾಂಗಕ್ಕೆ ಅವಮಾನ ಮಾಡಿದಿರಿ, ಸಂವಿಧಾನಕ್ಕೆ ಅವಮಾನ ಮಾಡಿದಿರಿ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದಿರಿ. ಪ್ರಜಾಪ್ರಭುತ್ವ ಅಂತ ಡೆಮೋಕ್ರಸಿ ಅಂತಾರೆ ಇದಕ್ಕೆ. ಉದಾತ್ತ ಮನೋಭಾವ ಕೇವಲ ಅವ್ರಿಗೆಲ್ಲ ನಿಮ್ಗೂ ಇರ್ಬೇಕಾಗಿತ್ತು. ಸಂಕುಚಿತ ಮನೋಭಾವ, ಅವಮಾನ ಮಾಡಿದ್ರಿ. ಈಗ ಕರೆಯಲಾಗಿದೆ. ಕರೆಯಬೇಕಾದ ಎಲ್ಲ ಶಬ್ದಗಳಲ್ಲಿ ವಿನಮ್ರತೆಯಿಂದ, ಪ್ರೀತಿಯಿಂದ, ಒತ್ತಾಯಪೂರ್ವಕವಾಗಿ, ಜವಾಬ್ದಾರಿಯಿಂದ ಈ ದೇಶದ ಪ್ರತಿಪಕ್ಷಗಳಲ್ಲಿ ನೀವಿದ್ದೀರಿ, ಬರ್ಬೇಕು. ಏನ್ ಮಾಡೋದು? ಮೋದಿ ಅವರಿಗೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಜನ ಓಟ್ ಕೊಟ್ಬಿಟ್ಟಿದಾರಲ್ಲ. ಪಟ್ಟಾಭಿಷೇಕ ಅಂತ ಇವ್ರು ಕರೆಯೋದಾದ್ರೆ, ಪ್ರಜಾಪ್ರಭುತ್ವವನ್ನ ಪಟ್ಟಾಭಿಷೇಕ ಅಂತ ನೀವು ಅನ್ನೋದಾದ್ರೆ, ಪ್ರಜೆಗಳು ಬಿಜೆಪಿಗೆ ಬಹುಮತವನ್ನ ಕೊಟ್ಟು ಬಿಜೆಪಿ ಪ್ರಧಾನಿಯನ್ನಾಗಿ ಮೋದಿಯನ್ನ ಆಯ್ಕೆ ಮಾಡಿದೀವಿ. ನೀವು ಅದನ್ನೇ ಮಾಡೋದು. ನಿಮ್ಮ ಪ್ರಧಾನಿಗಳು ಅದೇ ರೀತಿ ಆಯ್ಕೆ ಆಗಿರ್ತಕ್ಕಂಥದ್ದು. ಪ್ರಧಾನ ಸೇವಕ ನಾನು ಅಂತ ಹೇಳಿದ್ದಾರೆ. ಮೋದಿ ಅವರು ರಾಜಮನೆತನದವರಲ್ಲ, ಒಂದು ಪುಟ್ಟ ಸಮಾಜದ, ಹಿಂದುಳಿದ ವರ್ಗಗಳಲ್ಲಿ ಅತ್ಯಂತ ಕ್ಷೀಣವಾದ ಒಂದು ಪುಟ್ಟ ಸಮಾಜದ ಹಿನ್ನೆಲೆಯಿಂದ ಬಂದಂತಹವರು. 20 ವರ್ಷ ಅವರು ಒಂದು ರಾಜಕಾರಣವನ್ನ ಮಾಡಿದ್ದಾರೆ. ಗುಜರಾತ್ನಂತ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಅನುಭವವನ್ನ ಗಳಿಸಿದ್ದಾರೆ. ಪ್ರಥಮ ಬಾರಿಗೆ ಅವರು ಸದಸ್ಯರಾದಾಗ ನಮಿಸಿ ಒಳಗಡೆ ಹೋಗಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ವೀರ್ ಸಾವರ್ಕರ್ ಬಗ್ಗೆ ನಟರಾಜ್ ಅವರು ಒಂದು ಉಲ್ಲೇಖವನ್ನ ಮಾಡಿದ್ರು. ವೀರ್ ಸಾವರ್ಕರ್ ಮೇಲೆ ಮಹಾತ್ಮ ಗಾಂಧಿಯವರ ಹತ್ಯೆಯ ಕೇಸಲ್ಲಿ ಗಂಭೀರವಾದ ಆರೋಪ ಬಂದದ್ದು ನಿಜ. ಈ ದೇಶದ ಪರಮೋಚ್ಚ ಸುಪ್ರೀಂ ಕೋರ್ಟ್, ನ್ಯಾಯಾಂಗ ವ್ಯವಸ್ಥೆಯ ಸುಪ್ರೀಂ ವ್ಯವಸ್ಥೆಯಲ್ಲಿ ನಿರಪರಾಧಿ ಅಂತ ಆದ್ಮೇಲೆ ನೀವು ಅವರನ್ನ ಮತ್ತೆ ಈ ರೀತಿ ಪಟ್ಟ ಕಟ್ಟೋದಾದ್ರೆ, ಹಾಗಾದ್ರೆ ನೀವು ಸುಪ್ರೀಂ ಕೋರ್ಟ್ ಗಿಂತ ದೊಡ್ಡವರ, ಪಾರ್ಲಿಮೆಂಟ್ ಗಿಂತ ದೊಡ್ಡವರ, ದೇಶಕ್ಕಿಂತ ದೊಡ್ಡವರ? ಅದಕ್ಕೆ ಅರ್ಥ ಇಲ್ಲ. RSS ಆಗ್ಲಿ ಅವ್ರು ಸಾಯೋವರೆಗೂ ಯಾಕೆ ಅವ್ರನ್ನ ದೂರ ಇಟ್ಟಿದ್ರು? ದೂರ ಇಟ್ಟಿದ್ರಿ. ಒಬ್ಬ ವಿವಾದಾತ್ಮಕ ವ್ಯಕ್ತಿ ಅವಾಗಿದ್ರು, ಇವಾಗ ನೀವು ಅದನ್ನ ಜಸ್ಟಿಫೈ ಮಾಡ್ತಾ ಇದ್ರೆ ಅಷ್ಟೇ. ಡಿವಿಯೇಟ್ ಆಗೋದ್ ಬೇಡ. ನಾನು ಹೇಳ್ತಕ್ಕಂಥದ್ದು, ದೇಶದ ಸ್ವತಂತ್ರ ಚಳವಳಿಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡ ವೀರ್ ಸಾವರ್ಕರ್ ಅವರಿಗೆ ಕರಿನೀರಿನ ಶಿಕ್ಷೆ, ಅಂಡಮಾನ್ ನಂತಹ ಒಂದು ಬರ್ಬರವಾದಂತ ಜೈಲಲ್ಲಿ ಅತಿ ಇಲ್ಲೇ ಆಗೋದಿಲ್ಲ. ನೆನಪು ಮಾಡ್ಕೋಬೇಕಾಗತ್ತೆ. ಅವರ ಹೆಸರನ್ನ ಉಲ್ಲೇಖ ಮಾಡಿದ್ಮೇಲೆ ಹೌದು ಹೇಳ್ಬೇಕಾಗತ್ತೆ. ಮತ್ತೆ ಇವರೊಬ್ಬರೇ ಪತ್ರ ಬರ್ತಿದ್ದು. ಆಯ್ತು, ಸಾವರ್ಕರ್ ಬಗ್ಗೆ ಆಗಿದ ಡಿಬೇಟ್ ಮತ್ತು ಕೂಡ ಮುಂದೆ ಆಗ್ಬೋದೇನೋ ಗೊತ್ತಿಲ್ಲ. ನಜ್ಮಾ, ನಿಮ್ಮನ್ನ ಆದ್ರಿಂದ ಇವತ್ತು ಮುರ್ಮುರವರು ಸ್ವತಃ ಶುಭಾಶಯವನ್ನ ಕೋರಿದ್ದಾರೆ. ಮೋದಿ ಅವರಂತಹ ಒಬ್ಬ ನುರಿತ ದೇಶ ಪ್ರೇಮಿ ಪ್ರಧಾನ ಸೇವಕ ಪ್ರಧಾನಿಯವರಿಗೆ ಇಂಥ ಸೌಭಾಗ್ಯ ಸಿಕ್ಕಿದ್ದು ಹೊಟ್ಟೆ ಕಿಚ್ಚು ಕಾರಣ ಆಗೋದಾದ್ರೆ ನಿಮಗೆ ನಿಜವಾಗ್ಲೂ ಇಂಥ ಒಂದು ಕ್ಷಮೆಗೆ ಅರ್ಹರಲ್ಲ ಇವತ್ತಿನ ದಿನ. ನೀವು ದಯಮಾಡಿ ರಾಷ್ಟ್ರಪತಿ ಮಾಡ್ಬೇಕಾದ್ರೆ ಮೋದಿ ಎಲ್ಲ ಸೌಲಭ್ಯ ಇದೆ. ಆಹ್ವಾನ ಯಾಕೆ ಕೊಡ್ಲಿಲ್ಲ? ಅವರಿಂದ ಇನಾಗ್ರೇಷನ್ ಯಾಕೆ ಮಾಡಿಸಲ್ಲ ಅಂತ ಹೇಳಿ ಕೊಡ್ತಾ ಇದ್ರ ದೇಶಕ್ಕೆ ನೀವು. ರಾಷ್ಟ್ರಪತಿಗಳಾದ್ರೂ ಕೂಡ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಅತಿಥಿಗಳ ಗ್ಯಾಲರಿಯಲ್ಲಿ 2019 ಗ್ಯಾಲರಿಯಲ್ಲಿ ರಾಯಭಾರಿಗಳು ಬಂದಿದ್ದಾರೆ, ವಿದೇಶಿ ಗಣ್ಯರು ಬಂದಿದ್ದಾರೆ. ರಾಷ್ಟ್ರಪತಿ ಜಗದ್ವಂದ್ಯ ಭಾರತದ
ರಾಷ್ಟ್ರಪತಿಗಳು ಬೇಡವಾ? ಮೋದಿ ರಾಷ್ಟ್ರಪತಿಗಳಿಗೆ ಗೌರವ ಇಲ್ವಾ? ರಾಷ್ಟ್ರಪತಿಗಳಿಗೆ ಗೌರವ ಕೊಡ್ಬೇಕಿತ್ತು ಗೊತ್ತಿರೋರಿಗೆ. ಸರಿ, ಮೋದಿ ವಿಶ್ವನಾಯಕ ಅಂತ ಪಟ್ಟ ಬಂದೆ ಮೋದಿ ವಿಶ್ವನಾಯಕ ಅಂತ ಪಟ್ಟ ಪಡೆದುಕೊಂಡಿದ್ದಾರೋ ಅಥವಾ ಅವರಾಗೆ ತೆಗೆದುಕೊಂಡಿದ್ದಾರೋ ಬೇರೆ ಚರ್ಚೆ ವಿಚಾರ. ಬಟ್ ಇವಾಗ ಮತ್ತೆ ಮೋದಿಗೆ ಅದನ್ನ ಅವ್ರು ಹೇಳ್ತಾರೆ, ಆಯ್ತು ಇವಾಗ ಮತ್ತೆ ಮೋದಿ ಕೇಂದ್ರಿತ ಮಾಡ್ಬೇಕು ಅಂತಲೇ ರಾಷ್ಟ್ರಪತಿಗಳನ್ನ ಸೈಡಿಗೆ ಇಟ್ರ. ನಜ್ಮಾ, ನಿಮ್ಮನ್ ಕೇಳ್ತೀನಿ ನೋಡಿ, ಇವಾಗ ಸಂಸ್ಕೃತಿ, ನಾನಾಗ್ಲೇ ಹೇಳ್ತಿದ್ದಾಗೆ ಸಂಸ್ಕೃತಿ, ಅದರಲ್ಲೂ ಜಾತ್ಯತೀತ ಮನೋಭಾವ ನೀವೇನ್ ಪದೇ ಪ್ರತಿಪಾದನೆ ಮಾಡ್ತೀರಿ. ಇವತ್ತು ಎಲ್ಲಾ ಧರ್ಮದವರು ಬಂದ್ರು, ಅಲ್ಲಿ ಧಾರ್ಮಿಕ ಮುಖಂಡರಿದ್ರು, ಪ್ರಾರ್ಥನೆಗಳನ್ನ ಮಾಡಿದ್ರು, ಆಶೀರ್ವಾದ ಮಾಡಿದ್ರು, ಒಳ್ಳೇದಾಗ್ಲಿ ಅಂತ ಹರಿಸಿದ್ರು. ಅದರ ಜೊತೆಗೆ ಆಧುನಿಕತೆಯನ್ನ ಒಳಗೊಂಡಿದೆ ನಮ್ಮ ಸಂಸತ್ತು, ಇದರ ಜೊತೆಗೆ ಸಂಪ್ರದಾಯದ ಟಚ್ ಕೂಡ, ಹಾಗೆ ದೇಶದ ಬೇರೆ ಬೇರೆ ಪ್ರದೇಶದ ಒಂದು ಸಾಂಸ್ಕೃತಿಕ ಪ್ರತಿಬಿಂಬ ಕೂಡ ಆಗಿ ನಿಲ್ತಾ ಇದೆ ಸಂಸತ್. ಅಪೋಸ್ ಮಾಡ್ಲೇಬೇಕು ಅನ್ನೋದಾಗಿದ್ರೆ ಬೇರೆ ಮಾರ್ಗಗಳೇ ಇರ್ಲಿಲ್ವಾ? ಬಹಿಷ್ಕಾರ ಮಾಡೋದು, ಮತ್ತೊಂದಕ್ಕೆ ಹೋಲಿಕೆ ಮಾಡೋದು, ಎಲ್ಲ ಒಂದ್ ಕಡೆ ಅಪೋಸ್ ಮಾಡ್ಲೇಬೇಕು ಅಂತ ಹೋಗಿ ಅಪೋಸ್ ಮಾಡೋ ಮಟ್ಟದಲ್ಲೂ ಕೂಡ ಕೆಳಗಿಳಿದ್ಬಿಟ್ವಾ ವಿರೋಧ ಪಕ್ಷಗಳು ಅಂತ ಹೇಳಿ ಏನ್ ಹೇಳ್ತೀರಿ ನಜ್ಮಾ? ಅಲ್ಲ, ನಾನು ಈಗಾಗಲೇ ಹೇಳಿದ ಹಾಗೆ ಅದ್ ನಮ್ಮೆಲ್ಲರದ್ದು ಹೌದು. ತೇಜಸ್ವಿನಿ ಆಗಪ್ಪ ತುಂಬಾ ನೀಟಾಗಿ ಡೈವರ್ಟ್ ಮಾಡ್ತಾ ಇದ್ರ ಅದನ್ನ, ಧರ್ಮ ಅದು ಇದು ಅಂತ ಹೇಳಿ. ಏನು ಇಲ್ಲ, ನಮಗೂ ಹೆಮ್ಮೆ ಇದೆ, ಗೌರವ ಇದೆ. ಅಧಿಕಾರ ಹಸ್ತಾಂತರ ಅನ್ನೋ ಒಂದು ವಿಚಾರಕ್ಕಷ್ಟೇ ವಿರೋಧ ಇದ್ದಿದ್ದು. ತೇಜಸ್ವಿನಿ ಅಕ್ಕ ಪ್ರಿಜುಡೈಸ್ ಆಗಿ ಮಾತಾಡೋದನ್ನ ಬಿಡ್ಬೇಕು. ಫಸ್ಟ್ ಪ್ರಿಜುಡೈಸ್ ಆಗಿ ನೀವು ಮಾತಾಡಬೇಡಿ. ಇಲ್ಲಿ ಯಾರೋ ಒಂದು ಹುಡುಗಿ ಕಾಣಿಸಿದ ತಕ್ಷಣ ನಮ್ಗೆಲ್ರಿಗೂ ಅದ್ರ ಬಗ್ಗೆ ಗೌರವ ಇದೆ. ಎಲ್ಲ ಧರ್ಮದವರನ್ನ ಕರೆದು ಪ್ರಾರ್ಥನೆ ಮಾಡಿಸಿದಂತ ಒಂದು ಈ ದೇಶದ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ನಾನೇನು ಮಾಯಾ ಮಂತ್ರ ಮಾಡಕ್ ಬಂದಿಲ್ಲ. ನನ್ನ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್ ಬಂದಿದ್ದೀನಿ. ನಮ್ಮ ವ್ಯೂ ಪಾಯಿಂಟ್ಸ್ ಅನ್ನ ಹೇಳ್ತಾ ಇದ್ದೀನಿ. ನೀವು ಡೈವರ್ಟ್ ಮಾಡಬೇಕು ವಿಚಾರ. ನೀವು ಡೈವರ್ಟ್ ಅಲ್ಲ, ನೀವು ಸಂಕುಚಿತ ಮನೋಭಾವದಿಂದ ಭವ್ಯ ಭಾರತದ ವಿಷಯಕ್ಕೆ ಬರೋಣ. ನಜ್ಮಾ, ನಾನು ಓಪನ್ ಆಗಿ ವೆಲ್ಕಮ್ ಮಾಡ್ತೀನಿ. ನಾನು ಅಪೋಸ್ ಮಾಡಿದ ಅಧಿಕಾರ ಹಸ್ತಾಂತರ ಅನ್ನೋ ವರ್ಡ್ ನ ಬಿಟ್ಟರೆ ಬೇರೆ ಏನನ್ನೂ ಅಲ್ಲ. ಅಲ್ಲಿ ನಡೆದಂತಹ ಎಲ್ಲ ಧರ್ಮಗಳ ಏನು ಒಂದಲ್ಲಿ ಆಚಾರಗಳು ನಡೀತಾ ದೇಶ ಇರೋದೇ ಹಾಗೆ. ಮಾಡಬೇಡಿ ಮಾ, ಅದು ಸ್ವಾತಂತ್ರ್ಯದ ಮಧ್ಯರಾತ್ರಿ ಮಾಡಿದ್ರು ಅಂತ ಹೇಳಿ ಹಾಗಾದ್ರೆ ಪದವನ್ನು ಉಪಯೋಗಿಸಿ ಬಿಜೆಪಿ ಸಲ್ ಕೂಡ ಅದನ್ನೇ ಅದನ್ನ ಅಪೋಸ್ ಮಾಡಿದೆ ಅಷ್ಟೇ. ಅದು ಇತಿಹಾಸದ ಐತಿಹಾಸಿಕ ಪರಂಪರೆ. ಇಡೀ 19 ಪಕ್ಷಗಳಿಗೆ ಇದನ್ನು ವಿರೋಧ ಮಾಡಿದೆ. ಈಗ ಅಧಿಕಾರ ಹಸ್ತಾಂತರ ಅನ್ನೋ ಪದಕ್ಕೆ ಈಗ ಒಂದೇ ನಿಮಿಷ ನಜ್ಮಾ ಅವರೇ, ಈಗ ಅಧಿಕಾರ ಹಸ್ತಾಂತರ ಅನ್ನೋ ಪದ ಬಳಕೆಗೆ ನಿಮಗೆ ಬೇಸರ ಅನ್ನೋದಾದ್ರೆ, ಈಗ ಇವತ್ತು ಬಿಜೆಪಿ ಮಿತ್ರ ಪಕ್ಷಗಳಿದೆ ಆಡಳಿತದಲ್ಲಿ, ನಾಳೆ ಕಾಂಗ್ರೆಸ್ ಬರ್ಬೋದು, ಯಾರಿಗ್ ಗೊತ್ತು ಜೆಡಿಎಸ್ ನವರೇ ಪ್ರಧಾನಿಗಳಾಗಬಹುದು ಮತ್ತೊಂದು ಅವಧಿಗೆ. ಅವಾಗ ಆಗುತ್ತಲ್ಲ ಅಧಿಕಾರ ಹಸ್ತಾಂತರ, ಅದೇ ದಂಡ ಅಲ್ಲೂ ಇರುತ್ತಲ್ವಾ? ಅಧಿಕಾರ ಹಸ್ತಾಂತರ ಆಗ್ಲೂ ಆಗುತ್ತಲ್ಲ. ಕಡೆ ಪ್ರಶ್ನೆ ನನ್ನ ಇಲ್ಲ ಕಡೆ ಪ್ರಶ್ನೆ ನಟರಾಜ್ ಅವರಿಗೆ ಕಡೆ ಪ್ರಶ್ನೆ. ಈಗ ಅಪೋಸ್ ಮಾಡಿದ್ರಿ, ದೂರ ಉಳಿದ್ರಿ, ನಾಳೆ ಅಧಿವೇಶನ ಆದಾಗ ನೀವು ಹೋಗ್ಲೇಬೇಕು. ನಜ್ಮಾ, ಒಂದೇ ನಿಮಿಷ, ಹೋಗ್ಲೇಬೇಕು, ಅಟೆಂಡ್ ಆಗ್ಲೇಬೇಕು. ಈ ಒಂದು ದಿನ ದೂರ ಉಳಿದು ಏನ್ ಸಾಬೀತ್ ಮಾಡ್ದಂಗಾಯ್ತು? ಈಗ ಅಪೋಸ್ ಮಾಡಿದೀರಾ ಅಂತ ಹೇಳಿ ನೀವು ಅಧಿವೇಶನಕ್ಕೆ ಹೋಗೋದನ್ನೇ ಗೈರಾಗ್ಬಿಡ್ತೀರಾ ಹೇಗೆ ಅಂತ? ಪ್ರಮುಖ ಅಂಶಗಳು ನಿಮಗೆ ಹೇಳಲೇಬೇಕು, ಉಲ್ಲೇಖ ಮಾಡಲೇಬೇಕು. ಸ್ವಲ್ಪ ಕ್ವಿಕ್ ಆಗಿ ನೋಡಿ, ಯುದ್ಧ ಸ್ಮಾರಕ ಅಂತ 2019 ಶುರು ಮಾಡಿದ್ರು, ಪ್ರಧಾನಮಂತ್ರಿಗಳು ಇನಾಗ್ರೇಷನ್ ಮಾಡಿದ್ರು. ಯುದ್ಧ ಸ್ಮಾರಕ ಅಂದ್ರೆ ಯಾರು? ಸೈನಿಕರ ಮಹಾ ರಾಷ್ಟ್ರಪತಿ ಹೋಗ್ತಾ ದೇಶದ ಆಸ್ತಿ, ಅದು ಯಾರ್ದು ಮೋದಿಯವರ ಆಸ್ತಿ ಅಲ್ಲ. ಇವತ್ತು ರಾಷ್ಟ್ರಪತಿಗಳು ಅವಮಾನ ಮಾಡಿದ್ದಾರೆ, ಅದಕ್ಕೆ ಹೋಗಿಲ್ಲ, ಬಹಿಷ್ಕಾರ ಮಾಡಿದೀವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸ್ಪೀಕರ್, ಲೋಕಸಭಾ ಸ್ಪೀಕರ್ ಇದಲ್ಲ ಓಂ ಬಿರ್ಲಾ ಅವರು 2019 ಹೇಳ್ತಾರೆ ಸೆಪ್ಟೆಂಬರ್ 10ನೇ ತಾರೀಕು, ಬ್ರಾಹ್ಮಿನ್ಸ್ ಆರ್ ಸುಪೀರಿಯರ್, ಬ್ರಾಹ್ಮಣರೇ ಶ್ರೇಷ್ಠ. ಈಗ ಎಲ್ಲಿ ಬಂತು ಸರ್ ಆ ವಿಚಾರ? ಯಾಕೆ ಬಂತು? ಅದೇ ಓಂ ಬಿರ್ಲಾ ಅವರು ಇವತ್ತು ಇದ್ದಾರೆ, ಅದಕ್ಕೆ ಅವರು ಈ ಬುಡಕಟ್ಟು ಮಹಿಳೆ ರಾಷ್ಟ್ರಪತಿ ಅವರನ್ನು ದೂರ ಇಟ್ಟಿದ್ದಾರೆ. ಪ್ರಧಾನಿಗಳು ಯಾವ ಸಮುದಾಯ ದೂರ ಇಟ್ಟಿದ್ದಾರೆ. ಬಿಜೆಪಿ RSS ನ ಮನಸ್ಥಿತಿ ಇವತ್ತು ಚೇಂಜ್ ಆಗಿಲ್ಲ. ಚಾತುರ್ವರ್ಣ ಪದ್ಧತಿ ಇರಬೇಕು. ಪ್ರಧಾನಿ ಯಾವ ಸಮುದಾಯ? ಪ್ರಧಾನಿ ಬ್ರಾಹ್ಮಣರ. ಇವತ್ತು ಅಧೀನಂನವರು ಬಂದಿದ್ರು, ಅವ್ರು ಬ್ರಾಹ್ಮಣರ. ನೀವ್ ಹೇಳಲಿಲ್ಲ ಸರ್. ತೋರಿಕೆಗೆ ಮಿಕ್ಕಿದೆಲ್ಲ ನಾಗಪುರದವರೇ ಆಳ್ವಿಕೆ ಮಾಡೋದು, ನಾಗಪುರದವರೇ ಇದನ್ನೆಲ್ಲ ಸೂಚನೆಗಳನ್ನ ಕೊಡೋದು. ರಾಷ್ಟ್ರಪತಿಗೆ ಇವತ್ತು ಅವಮಾನ ಮಾಡಿರೋದು ಈ ದೇಶಕ್ಕೆ ಸಂಸಲ್ಲ. ರಾಷ್ಟ್ರಪತಿಗಳಿಗೆ ಇವತ್ತು ಅಗೌರವ ತೋರಿರೋದು ಈ ದೇಶಕ್ಕೆ ಸಂಸಲ್ಲ. ಬಿಜೆಪಿಗೆ ಸಕ್ಕತ್ತಾದ ಪಾಠವನ್ನ ಕಲಿಸ್ತಾರೆ. ಇದು ಪಲಾಯನವಾದ ನಾಗಪುರವೂ ಭಾರತದಲ್ಲಿದೆ, ಭಾರತದ ಒಂದು ಬಹುಮುಖ್ಯ ಭಾಗದಲ್ಲಿ ಅದು ಇದೆ. ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಪರ ವಿರೋಧ ಮಾತನಾಡಬಹುದು. ಹೊಸ ನೂತನ ಭವನ ಉದ್ಘಾಟನೆ ಆಗಿದೆ, ಚರ್ಚೆಗಳಾಗಬೇಕು, ನಾವು ನೀವು ಮತ್ತೆ ಅಲ್ಲಿ ಸೇರ್ತೀವಿ, ಅದೆಲ್ಲ ವಿಷಯ.
ಮೋದಿಯನ್ನ ದ್ವೇಷ ಮಾಡೋದ್ ಬಿಡಿ, ಮೋದಿಗೋಸ್ಕರ ದೇಶವನ್ನ ದ್ವೇಷ ಮಾಡೋದ್ ಬಿಡಿ, ಮುಂದಿನ ಪರಂಪರೆಗೆ ನಾಂದಿ ಆಗುವಂತ ರೀತಿಯಲ್ಲಿ ಚರ್ಚೆಗಳಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಚರ್ಚೆ, ಮಾತನಾಡೋಣ. ಪ್ರಧಾನಿ ಅಂತೇಳಿ ಗೌರವಿಸಿ, ಮೋದಿ ಅಂತ ನೀವು ದ್ವೇಷ ಮಾಡಿ, ನೀವು ಮೋದಿನ ಪ್ರೀತಿಸಿ, ವ್ಯವಸ್ಥೆಗೆ ಗೌರವಿಸಿ, ರಾಷ್ಟ್ರಪತಿಗೂ ಗೌರವಿಸಿ. ಆಯ್ತಾ? ಮೋದಿನೇ ರಾಷ್ಟ್ರಪತಿ ಅಲ್ಲ, ಮೋದಿನೇ ಸಂವಿಧಾನ ಅಲ್ಲ, ಮೋದಿನೇ ಉಳಿಸಿ. ಅಧಿವೇಶನಕ್ಕೆ ಹೋಗ್ಬೇಕು, ಈ ಪ್ರತಿಭಟನೆ ನಿಲ್ಸೋದಿಲ್ಲ, ಈ ಮಾತಿಗೆ ನಿಲ್ಸೋದಿಲ್ಲ. ರೈಟ್, ಸಮಯ ಇದ್ದಿದ್ದಷ್ಟೇ. ಈಗ ವಾದ ಪ್ರತಿವಾದ ಮತ್ತೊಂದ್ ಕಡೆಯಲ್ಲಿ ಐತಿಹಾಸಿಕ ದಿನ ಆಗಿದ್ದಂತೂ ಸತ್ಯ. ಇದನ್ನ ಯಾರು ಇನಾಗ್ರೇಟ್ ಮಾಡಿದ್ರು ಅನ್ನೋದ್ಕಿಂತ ಒಬ್ಬ ಹೆಮ್ಮೆಯ ಭಾರತೀಯನಾಗಿ ನಮ್ಮ ದೇಶಕ್ಕೆ ಈ ಬ್ರಿಟಿಷರ ಕಾಲದಲ್ಲಿ ಕಟ್ಟಲಾಗಿದ್ದ ಒಂದು ಕಟ್ಟಡದಿಂದ ಹೊಸದೊಂದು ಸಂಸತ್ ಭವನ, ಅದರಲ್ಲೂ ಕೂಡ ನಯನ ಮನೋಹರವಾಗಿರುವ ಒಂದು ಕಟ್ಟಡ, ಅಲ್ಲಿ ಕೂತು ಈ ಪ್ರಜಾಪ್ರಭುತ್ವದ ಸೇವೆ ಪ್ರತಿದಿನವೂ ಕೂಡ ಆಗ್ಬೇಕು. ಅಲ್ಲಿ ಪ್ರಜೆ ಮುಖ್ಯ ಆಗ್ಲಿ, ಪ್ರಜೆಗೆ ನಿಜವಾಗ್ಲೂ ಬೇಕಾದ ವಿಚಾರಗಳು, ಆತನ ಹಿತಾಸಕ್ತಿ ಕಾಪಾಡುವ ವಿಚಾರಗಳು ಚರ್ಚೆ ಆಗ್ಲಿ, ಅದನ್ನ ಯಾರಾದ್ರೂ ಮಾಡ್ಲಿ, ಒಟ್ನಲ್ಲಿ ಪ್ರಜಾ ಕೇಂದ್ರಿತವಾಗಿರ್ಲಿ ಆ ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 3 ಜನಕ್ಕೂ ಕೂಡ ಧನ್ಯವಾದ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.